ಹಾಯ್ ಡಿಯರ್ ಫ್ರೆಂಡ್ಸ್, ಹೆಲ್ತ್ ಅಂಡ್ ವೆಲ್ತ್ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಇವತ್ತು ಮತ್ತೊಂದು ವೆಲ್ ಪ್ರಾಡಕ್ಟ್ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಡೋದಕ್ಕೆ ಬಂದಿದ್ದೀನಿ. ಅದೇ ವಿಟಮಿನ್ ಸಿ. ನಮ್ಮ ಮೋದಿ ಕೇರ್ನಲ್ಲಿ ಸಿಗ್ತಕ್ಕಂಥ ವಿಟಮಿನ್ ಸಿ ಪ್ರಾಡಕ್ಟ್ ಬಗ್ಗೆ ಇವತ್ತು ನಾನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ವಿಟಮಿನ್ ಸಿ ದೇಹಕ್ಕೆ ಅತ್ಯಗತ್ಯವಾಗಿ ಪೋಷಕಾಂಶವಾಗಿದೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದು ಶಕ್ತಿಯುತ ಆಂಟಿ ಆಕ್ಸಿಡೆಂಟ್ಗಳನ್ನು ಹೊಂದಿದ್ದು ದೇಹದ ಜೀವಕೋಶಗಳನ್ನು ಸ್ವತಂತ್ರವಾಗಿ ರಾಡಿಕಲ್ಗಳಿಂದ ರಕ್ಷಿಸುವಂಥ ಕೆಲಸವನ್ನು ವಿಟಮಿನ್ ಸಿ ಮಾಡುತ್ತೆ. ವಿಟಮಿನ್ ಸಿ ದೇಹದಲ್ಲಿ ಕಬ್ಬಿಣದ ಅಂಶ, ಕ್ಯಾಲ್ಸಿಯಂ ಮತ್ತು ಕೊಲಾಜಿನ್ ಉತ್ಪಾದನೆಗೆ ಸಹಾಯ ಮಾಡುತ್ತೆ. ಕೂದಲು, ಚರ್ಮ ಸುಕ್ಕುಗಟ್ಟದಂತೆ, ಕೂದಲು ಏರ್ ಫಾಲ್ ಆಗದಂತೆ ಕಂಟ್ರೋಲ್ ಮಾಡುತ್ತೆ. ಕೆಲವರಿಗೆ ಉಗುರುಗಳು ಮಧ್ಯದಲ್ಲಿ ಕಟ್ಟಾಗ್ತಾ ಇರುತ್ತೆ. ಆ ಉಗುರುಗಳು ಕಟ್ಟಾಗದೇ ಇರೋ ಥರ ಇದು ವಿಟಮಿನ್ ಸಿ ನಮಗೆ ರಕ್ಷಣೆಯನ್ನು ಕೊಡುತ್ತೆ. ಇದು ವಾಟರ್ ಸೆಲೆಬಲ್ ವಿಟಮಿನ್ ಆಗಿರೋದ್ರಿಂದ ಇದು ಬಹು ಬೇಗ ನೀರಿನಲ್ಲಿ ಕರಗುವಂಥ ಪ್ರಾಡಕ್ಟ್ ಆಗಿದ್ದು ಇದು ನಮ್ಮ ದೇಹದಲ್ಲಿ ಸ್ಟೋರ್ ಆಗಲ್ಲ. ಬೇರೆ ಎಲ್ಲ ವಿಟಮಿನ್ಸ್ಗಳು ನಮ್ಮ ದೇಹದಲ್ಲಿ ಸ್ಟೋರ್ ಆಗುತ್ತೆ, ಅಂದರೆ ನಾವು ತಿಂತಕ್ಕಂಥ ಆಹಾರದಲ್ಲಿ ಸ್ಟೋರ್ ಆಗುತ್ತೆ. ವಿಟಮಿನ್ ಸಿ ನಮ್ಮ ದೇಹದಲ್ಲಿ ಸ್ಟೋರ್ ಆಗಲ್ಲ. ಹಾಗಾದರೆ ನಾವು ವಿಟಮಿನ್ ಸಿನ ಪಡ್ಕೋಬೇಕು ಅಂದರೆ ನಾವು ತರಕಾರಿಗಳನ್ನು, ಹಣ್ಣುಗಳನ್ನು ತಗೋಬೇಕಾಗುತ್ತೆ. ಪ್ರತಿದಿನ 80 mg ಅಷ್ಟು ವಿಟಮಿನ್ ಸಿನ ನಮ್ಮ ದೇಹಕ್ಕೆ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ಹಾಗಾದರೆ ನಾವು ಸೊಪ್ಪು ತರಕಾರಿಗಳಲ್ಲಿ ಹೇರಳವಾಗಿ ವಿಟಮಿನ್ ಸಿ ಸಿಗುತ್ತೆ. ಹಣ್ಣುಗಳಾದರೆ ನಿಂಬೆಹಣ್ಣು, ಮೋಸಂಬಿ, ಪಪಾಯ, ಸ್ಟ್ರಾಬೆರಿ ಮತ್ತು ಚೀಪೆಕಾಯಿ ಅಂತೀವಲ್ಲ, ಚೀಪೆಕಾಯಲ್ಲಿ ಸಿಗುತ್ತೆ. ಬ್ಲೂಬೆರಿನಲ್ಲಿ ಸಿಗುತ್ತೆ. ಸೊಪ್ಪು ತರಕಾರಿಗಳಾದರೆ ಪಾಲಕ್ ಸೊಪ್ಪು, ಬಟಾಣಿ, ಇದನ್ನು ಪ್ರತಿದಿನ ನಾವು ತಗೋಬೇಕಾಗುತ್ತೆ ಫ್ರೆಂಡ್ಸ್. ನಮಗೇನು 80 mg ಪ್ರತಿದಿನ ಏನು ವಿಟಮಿನ್ಸ್ ಬೇಕೋ ಅದನ್ನು ಪ್ರತಿದಿನ ನಾವು ಬಳಸಬೇಕಾಗುತ್ತೆ. ಬಳಸಿದಾಗ ಮಾತ್ರ ಪದೇ ಪದೇ ನೆಗಡಿ ಆಗ್ತಕ್ಕಂಥದ್ದು, ಪದೇ ಪದೇ ಸುಸ್ತು, ಸಂಕಟ, ಆಯಾಸ ಆಗ್ತಕ್ಕಂಥದ್ದನ್ನ, ಮತ್ತು ಕೆಲವರಿಗೆ ದವಡೆಗಳಲ್ಲಿ ರಕ್ತಸ್ರಾವ ಆಗುತ್ತೆ, ಅದನ್ನು ಕೂಡ ನಾವು ವಿಟಮಿನ್ ಸಿ ಹೇರಳವಾಗಿರೋದನ್ನ ಕಂಟ್ರೋಲ್ ಮಾಡ್ಕೋಬೇಕಾಗುತ್ತೆ. ಈಗ ಯಾರೆಲ್ಲ ಸುಸ್ತು, ಸಂಕಟ, ಅವ್ರಿಗೆ ಕೆಲವು ಮಕ್ಕಳು ಓದ್ತಾ ಇರಬೇಕಾದ್ರೆ ಕಣ್ಣು ಕಾಣಿಸಲ್ಲ, ಅವ್ರು ಮಬ್ಬಾಗ್ತಾ ಇರುತ್ತೆ, ಅಕ್ಷರಗಳು ಮಬ್ಬು ಕಾಣ್ತಾ ಇರುತ್ತೆ, ಅವ್ರಿಗೆಲ್ಲ ಖಂಡಿತವಾಗ್ಲೂ ಅವ್ರಿಗೆ ವಿಟಮಿನ್ ಸಿ ಕೊರತೆ ಇದ್ದೇ ಇರುತ್ತೆ ಫ್ರೆಂಡ್ಸ್. ಅಂಥವ್ರಿಗೆ ಮಕ್ಳುಗಳು ಇವತ್ತು ಏನು ಮಾಡ್ತಾರೆ ಅಂದರೆ ತರಕಾರಿ ಸಾಂಬಾರನ್ನ ಕೊಟ್ಟಾಗ ತರಕಾರಿನ ಎತ್ತಿ ಸೈಡಲ್ಲಿ ಇಟ್ಬಿಟ್ಟು ಬರೀ ಸಾಂಬಾರಲ್ಲೇ ತಿಂತದ್ದು ಉಂಟು. ಏನಾದರೂ ತಿಂಡಿ ಕೊಟ್ಟಾಗ ಅದರಲ್ಲಿ ಇರ್ತಕ್ಕಂಥ ಏನು ತರಕಾರಿ ಅಥವಾ ಬೇರೆ ಐಟಮ್ಸ್ ಇರುತ್ತೆ ಎಲ್ಲನೂ ತೆಗೆದು ಸೈಡ್ಗೆ ಇಡ್ತಾರೆ, ಬರೀ ಅನ್ನ ಮಾತ್ರವನ್ನು ತಿಂತಾರೆ. ಅಂಥವ್ರಿಗೆ ಖಂಡಿತವಾಗ್ಲೂ ವಿಟಮಿನ್ ಸಿ ಕೊರತೆ ಇದ್ದೇ ಇರುತ್ತೆ. ಅವ್ರಿಗೆ ಎಲ್ಲ ಕೂಡ ಯಾರೆಲ್ಲ ಶಕ್ತಿ ಕುಂದುತ್ತೆ, ಸುಸ್ತಾಗುತ್ತೆ, ಮತ್ತು ಮಕ್ಳುಗಳಿಗೆ ಜಾಸ್ತಿ ಹಾಸ್ಟೆಲ್ಗಳಲ್ಲಿ ಅಥವಾ ಇವತ್ತು ಹೊರಗಡೆ ಬಿಟ್ಟಿರ್ತೀವಿ, ಅಲ್ಲೇನು ಮಾಡ್ತಾರೆ, ಪದೇ ಪದೇ ಒಂದೇ ಥರ ತಿಂಡಿ ಕೊಡ್ತಾ ಇರ್ತಾರೆ. ನಾವು ಅಷ್ಟೇ ಪ್ರತಿದಿನ ಒಂದೇ ಥರ ತಿಂಡಿನ ಅಥವಾ ಒಂದೇ ಥರ ಊಟ ಮಾಡ್ತಾ ಇದ್ದಾಗ ನಮಗೆ ದೇಹಕ್ಕೆ ಬೇಕಾಗಿರ್ತಕ್ಕಂಥ ವಿಟಮಿನ್ಸು ಖಂಡಿತವಾಗ್ಲೂ ಸಿಗಲ್ಲ. ವೆರೈಟೀಸ್ ಪ್ರತಿದಿನ ತರಕಾರಿ, ಹಣ್ಣುಗಳನ್ನ ತಿಂತಾ ಇರಬೇಕಾಗುತ್ತೆ. ಆವಾಗ ಮಾತ್ರ ನಮ್ಮ ಬಾಡಿಗೆ ವಿಟಮಿನ್ ಸಿಗುತ್ತೆ ಫ್ರೆಂಡ್ಸ್. ಈ ಥರ ವಿಟಮಿನ್ ಸಿ ಕೊರತೆ ಯಾರೆಲ್ಲ ಮಕ್ಕಳು ಇವತ್ತು ಸುಸ್ತು ಅಂತಿದ್ದಾರೆ, ಅವ್ರಿಗೆ ಕಣ್ಣು ಮೊಬ್ಬಾಗ್ತಿದೆ ಅಂತ ಇದ್ದಾರೆ, ಅಂಥವ್ರು ಎಲ್ಲರೂ ಕೂಡ ವಿಟಮಿನ್ ಸಿನ ತಗೊಳ್ಳೇಬೇಕಾಗುತ್ತೆ. ಪ್ರತಿದಿನ 80 mg ಪ್ರತಿದಿನ ಬೇಕಾಗುತ್ತೆ ಫ್ರೆಂಡ್ಸ್. ಪ್ರತಿದಿನ ಕೆಲವ್ರಿಗೆಲ್ಲ ಹಣ್ಣು ತರಕಾರಿ ಕೆಲವರು ತಿನ್ನಕ್ಕಾಗಲ್ಲ ಅಂತಕ್ಕಂಥವ್ರು ನಮ್ಮ ಮೋದಿ ಕೇರ್ನಲ್ಲಿ ಸಿಗ್ತಕ್ಕಂಥ ವಿಟಮಿನ್ ಸಿ, ಇದು ಒಂದು ಚಾಕ್ಲೇಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇದು ನಿಮಗೆ ಚಾಕ್ಲೇಟ್ ರೂಪದಲ್ಲಿ ಇರುತ್ತೆ. ಇದನ್ನ ನೀವು ಬಾಯಲ್ಲಿ ಹಾಕಿ ಚೀಪಿದ್ರೆ ಸಾಕು, ನಾಲ್ಗೆ ಮೇಲೆ ಇಟ್ಟು ಚೀಪಿದ್ರೆ ಸಾಕು. ನಿಮಗೆ ನಾನೊಂದು ಕ್ಯಾಪ್ಸೂಲ್ಸ್ನ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ಈ ಥರ ಇರುತ್ತೆ. ಈ ಒಂದು ಕ್ಯಾಪ್ಸೂಲ್ಸ್ ಚಾಕ್ಲೇಟ್ ಅಂದ್ಕೊಳ್ಳಿ, ಚಾಕ್ಲೇಟ್ ಥರನೇ ಇರುತ್ತೆ. ಇದನ್ನು ನಮ್ಮ ನಾಲ್ಗೆ ಮೇಲೆ ಇಟ್ಕೊಂಡ್ರೆ ಸಾಕು, ಬೇಗ ಕರಗುತ್ತೆ. ನಿಮಗೆ ಒಂದು ದಿನದ ವಿಟಮಿನ್ಸ್ ಏನೆಲ್ಲ ಬೇಕೋ ಅದು ನಮ್ಮ ಒಂದು ಕ್ಯಾಪ್ಸೂಲ್ಸಲ್ಲಿ ನಿಮಗೆ ಸಿಗುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಖುಷಿ ಆಗುತ್ತೆ ಫ್ರೆಂಡ್ಸ್. ಇವತ್ತು ಹೊರಗಡೆ ಹೋದಾಗ ಇದನ್ನು ನಾವು ಈಸಿಯಾಗಿ ಕ್ಯಾರಿ ಮಾಡ್ಬೋದಾಗಿದೆ. ತಗೊಂಡು ಚಾಕ್ಲೇಟ್ ರೂಪದಲ್ಲಿ ನೀವು ಬಾಯಿಗೆ ಹಾಕೋಬೋದು. ಇದನ್ನು 8 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಪ್ರತಿಯೊಬ್ಬರೂ ಇದನ್ನು ನೀವು ಯೂಸ್ ಮಾಡಬೇಕಾಗುತ್ತೆ. ಒಂದು ಬಾಕ್ಸಲ್ಲಿ 60 ಕ್ಯಾಪ್ಸೂಲ್ಸ್ ಇರುತ್ತೆ. ಇದನ್ನು ಪ್ರತಿದಿನ ಯೂಸ್ ಮಾಡೋದ್ರಿಂದ ನಿಮಗೆ ವಿಟಮಿನ್ ಸಿ ಹೇರಳವಾಗಿ ಸಿಗುತ್ತೆ.
ಯಾರೆಲ್ಲ ಇವತ್ತು ವಿಟಮಿನ್ ಕೊರತೆಯಿಂದ ಬಳಲ್ತಾ ಇದ್ದೀರೋ ಅವರೆಲ್ಲರೂ ಕೂಡ ನಮ್ಮ ಒಂದು ವಿಟಮಿನ್ ಸಿನ ಬಳಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರಿಗೆಲ್ಲ ಈ ವಿಟಮಿನ್ ಸಿ ಅವಶ್ಯಕತೆ ಇದೆ ಅವರು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ನಾವು ಅವ್ರನ್ನ ನೇರವಾಗಿ ಭೇಟಿ ಮಾಡಿ ಅವ್ರಿಗೆ ನಾವು ಈ ಕ್ಯಾಪ್ಸೂಲ್ ಒಂದು ವಿಟಮಿನ್ ಸಿ ಇರ್ತಕ್ಕಂಥ ಪ್ರಾಡಕ್ಟನ್ನು ನಾವು ನಿಮಗೆ ತಲುಪಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ನನ್ನ ಒಂದು ಚಾನಲ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ, ವೀಕ್ಷಣೆ ಮಾಡ್ತಾ ಇದ್ದೀರೋ ಅವ್ರಿಗೆಲ್ಲರೂ ಕೂಡ ನಾನು ಮತ್ತೊಮ್ಮೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ.